ಸರ್ ಇದೊಂದು ನಾವು ಐ ಹೆಲ್ಪ್ ಫೌಂಡೇಶನಿಂದ ಇದು ಒಂದು ಬುಕ್ ಸ್ಟಾಲ್ ಹಾಕಿದ್ದೀವಿ. ಇದರ ಉದ್ದೇಶ ಏನೆಂದರೆ ಪವಿತ್ರ ಕುರಾನ್ ಕನ್ನಡದಲ್ಲಿದೆ, ಅದು ಅರಬ್ಬಿ ಲಿಪಿ ಅಂತ ಜನರಿಗೆ ಗೊತ್ತಿದ್ದು. ಇವಾಗ ಕನ್ನಡದಲ್ಲಿ ಮಾಡಿ ನಮ್ಮ ಮಾತೃಭಾಷೆಯಲ್ಲಿ ಇದನ್ನು ನಾವು ತಲುಪಿಸ್ತಿದ್ದೀವಿ ಜನರಿಗೆ. ಹಾಗೆ ಅದರೊಳಗೆ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಲು ಒಂದು ಉತ್ತಮ ಅವಕಾಶ. ಈಗ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಉತ್ತಮ ಅವಕಾಶ ಇದೆ. ನಮ್ಮ ಮಾತೃಭಾಷೆ ಕನ್ನಡಕ್ಕೆ ಆದ್ಯತೆಗಳನ್ನು ಕೊಟ್ಟು ಆ ಕನ್ನಡದಿಂದನೇ ನಾವು ಅದನ್ನು ಜನರಿಗೆ ತಲುಪಿಸೋಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದೀವಿ ಸರ್. ಅದು ಇದು ಕುರಾನ್ನಲ್ಲಿ ಭಾಷೆ ಇಲ್ಲೂ ಅಧ್ಯಾಯ 30 ಸೂಕ್ತಿ 22ರಲ್ಲಿದೆ. ಆಕಾಶಗಳ ಹಾಗೂ ಭೂಮಿಯ ಸೃಷ್ಟಿಯ ಮತ್ತು ನಮ್ಮ ಭಾಷೆಯ ಹಾಗೂ ಬಣ್ಣಗಳಲ್ಲಿರುವ ವ್ಯತ್ಯಾಸಗಳನ್ನು ಆ ಸೃಷ್ಟಿಕರ್ತ ಅಲ್ಲಾಹನ ಸಂಕೇತಗಳಿವೆ ಅಂದಿದೆ ಸರ್. ಭಾಷೆ ಬಗ್ಗೆನೂ ಇದೆ ಮತ್ತು ನಮ್ಮ ಬಣ್ಣಗಳು ಕರಿಯರು ಬಿಳಿಯರು ಕೆಂಪುಗಿರ್ತಾರಲ್ಲ ಜನ, ಪ್ರಪಂಚದ ಎಲ್ಲ ಜನಾಂಗದವರು ಎಲ್ಲ ಭಾಷೆನೂ ಕೂಡ ಸೃಷ್ಟಿಕರ್ತನದ್ದು ಒಂದು ಸಂಕೇತವಾಗಿದೆ ಅಂತ ಕುರಾನ್ ಕಳಿಸ್ಕೊಡ್ತದೆ ಸರ್. ಪವಿತ್ರ ಕುರಾನಿನ ಸಂದೇಶಗಳನ್ನು ನಾವು ಮಾನವ ಕುಲಕ್ಕೆ ಕನ್ನಡ ಭಾಷೆಯಲ್ಲಿ ಈ ಸಾಹಿತ್ಯ ಸಮ್ಮೇಳನ ಪ್ರಯುಕ್ತ ಜನರಿಗೆ ನಾವು ನೀಡುತ್ತಿದ್ದೇವೆ ಸರ್. ನಮಸ್ತೆ ಸರ್, ನನ್ನ ಹೆಸರು ಶರತ್ ಅಂತ. ನಾವು ಬೆಂಗಳೂರು ಮಹಾಬೋಧಿ ಸೊಸೈಟಿಯಿಂದ ಬಂದಿದ್ದೀವಿ. ಸೊ ಇಲ್ಲಿ ಪ್ರತಿ ವರ್ಷ ನಾವು ಬುಕ್ ಸ್ಟಾಲ್ ಹಾಕಬೇಕು ಅಂತ ಪ್ರಯತ್ನ ಮಾಡ್ತೀವಿ, ಬಟ್ ಆಗಲಿಲ್ಲ. ಬಟ್ ಈ ವರ್ಷ ನಾವು ಹಾಕಿದ್ದೀವಿ. ಸೊ ಸೇಲ್ಸ್ ಆಗ್ತಾ ಇದ್ದಾವೆ ಸರ್. ಇಲ್ಲಿ ಯೂಶ್ವಲಿ ನಾವು ನಮ್ಮ ಮಹಾಬೋಧಿ ಸೊಸೈಟಿಯಿಂದ ನಾವು ಬೌದ್ಧ ಸಾಹಿತ್ಯ ಸಂಬಂಧ ಕುರಿತ ಪುಸ್ತಕಗಳನ್ನು ನಾವಿಲ್ಲಿ ಪ್ರದರ್ಶನಕ್ಕೆ ಇಡ್ತಾ ಇದ್ದೀವಿ. ಸೊ ಮೊನ್ನೆ ಬಂದು ನಾವಿಲ್ಲಿ ನಿನ್ನೆಯಿಂದ ಚೆನ್ನಾಗಿ ಮಾರಾಟ ಆಗ್ತಾಯಿದೆ ಸರ್. ಸರ್, ಈ ಬೌದ್ಧ ಸಾಹಿತ್ಯ ಸಂಬಂಧ ಕುರಿತು ಕೆಲವರು ವಿದ್ವಾಂಸರಿದ್ದಾರೆ ಸರ್. ಉದಾಹರಣೆಗೆ ಈಗ ತ್ರಿಪಿಟಕ ಪುಸ್ತಕಗಳಲ್ಲಿ ಮಾಡೋದಕ್ಕೆ ಈಗ ಪಾಲಿಯಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ. ಇದು ಕೆಲವು ವಿದ್ವಾಂಸಗಳು ಮಾತ್ರ ಮಾಡೋದಕ್ಕೆ ಸಾಧ್ಯ. ಸೊ ಆ ಪುಸ್ತಕಗಳನ್ನು ನಾವು ಇಲ್ಲಿ ಮಾರಾಟ ಮಾಡ್ತಾಯಿದ್ದೀವಿ. ಮತ್ತು ಬೌದ್ಧ ಭಗವಾನ್ ಬುದ್ಧರ ಜೀವನ ಚರಿತ್ರೆ ಬಗ್ಗೆ, ಪಾಲಿ ಸಾಹಿತ್ಯದ ಬಗ್ಗೆ, ವಿನಯ ಪೀಠಕ, ಸುತ್ತ ಪೀಠಕ, ಅಭಿಧಮ್ಮ ಪೀಠಕ ಸಂಬಂಧಪಟ್ಟ ಪುಸ್ತಕಗಳನ್ನು ನಾವು ಮಾರಾಟ ಮಾಡ್ತಾಯಿದ್ದೀವಿ ಸರ್. ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 5 ಗಂಟೆಯಿಂದ 6 ಗಂಟೆವರೆಗೂ ಇದೆ. ಮತ್ತು ಸಂಜೆ 6ರಿಂದ 7 ಗಂಟೆ ಧ್ಯಾನ ಮತ್ತು ಪ್ರವಚನ ಇದೆ ಸರ್. ಮತ್ತು ಅದು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಓಪನ್ ಇರುತ್ತೆ ಸರ್. ಮತ್ತು ಪ್ರತಿ ಭಾನುವಾರ ನಮ್ಮದು ವಿಶೇಷ ಪ್ರವಚನ ಇರುತ್ತೆ, ಧ್ಯಾನ ಇರ್ತದೆ. ಬೆಳಗ್ಗೆ 9:30ರಿಂದ 11:30. ಸೊ ಮತ್ತು 12:30ರಿಂದ 1:30 ಕನ್ನಡದಲ್ಲಿ ಪ್ರವಚನ ಇರುತ್ತೆ. ಪ್ರತಿ ಭಾನುವಾರ ಒಂದು 200ಕ್ಕೂ ಅಧಿಕ ಜನ ಇಲ್ಲಿ ಸೇರ್ತಾರೆ ಸರ್. ಥ್ಯಾಂಕ್ ಯು ಸರ್.
ನಮಗೆ ತುಂಬ ಸಂತೋಷವಾದ ವಿಷಯ. ಇಂದು ನಮ್ಮ ಕರ್ನಾಟಕದಲ್ಲಿ ಕನ್ನಡಕ್ಕಿಂತ ಹೆಚ್ಚಾಗಿ ಆಂಗ್ಲ ಭಾಷೆ ತುಂಬ ಹರಡುತ್ತಾ ಇದೆ. ಆದರೆ ನಾವು ಕನ್ನಡವನ್ನು ಉಳಿಸದೆ ಆಂಗ್ಲ ಭಾಷೆಗೆ ಹೆಚ್ಚು ಹೊತ್ತನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಕನ್ನಡವನ್ನು ಬಳಸಬೇಕು, ಉಳಿಸ್ಬೇಕು. ನಮ್ಮ ಕನ್ನಡವನ್ನು ವಿಶ್ವ ಲಿಪಿಗಳ ರಾಣಿ ಅಂತ ವಿನೋದ ಭಾವೆಯವರು ಕರೆದಿದ್ದಾರೆ. ಅವರು ಯಾಕೆ ಕರೆದಿದ್ದಾರೆ ಅಂದರೆ ನಮ್ಮ ಕನ್ನಡ ಅಕ್ಷರಗಳು ದುಂಡಾಗಿ ಮತ್ತು ಸುಂದರವಾಗಿವೆ. ನಾವು ಅನುಸ್ವಾರವನ್ನು ಕಲಿತರೆ ನಮ್ಮ ಇಡೀ 49 ವರ್ಣಮಾಲೆಯನ್ನು ಸಹ ನಾವು ಕಲಿತುಕೊಳ್ಳಬಹುದಾಗಿದೆ. ಇಂದಿನ ಪ್ರಚಲಿತ ಕನ್ನಡದಲ್ಲಿ ಆಂಗ್ಲವನ್ನು ಮಿಶ್ರಿತ ಮಾಡಿ ಮಾತಾಡ್ತಾ ಇದ್ದೀವಿ. ಆಂಟಿ, ಅಂಕಲ್, ಸರ್, ಮೇಡಮ್ ಅದ್ರ ಬದಲು ನಾವು ಮಹನೀಯರೇ, ಮಾನ್ಯರೇ, ಅಪರಿಚಿತರೇ ಅಂತೆಲ್ಲ ಮಾತಾಡ್ಬೋದು. ಆದರೆ ನಮ್ಮ ಕನ್ನಡವನ್ನು ನಾವು ಬಳಸ್ತಾ ಇಲ್ಲ. ಅದು ಅವನತಿಗೆ ಒಂದಕ್ಕೆ ನಾವೇ ಕಾರಣ ಆಗ್ತಿದ್ದೀವಿ. ಹಾಗಾಗಿ ನಮ್ಮ ಕನ್ನಡವನ್ನು ಉಳಿಸಿ ಬೆಳೆಸಿ ಅದನ್ನ ಇನ್ನೂ ಉನ್ನತ ಮಟ್ಟಕ್ಕೆ ಏರಿಸಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ. ಹೊಣೆಯನ್ನು ನಿರ್ವಹಣೆ ಮಾಡಿದವರು JH ರುದ್ರೇಶ್ ಅವರು ಕೂಡ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ.